ರಾಧೆಯ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಜನ ಖುಷಿ ಪಟ್ಟಿದ್ದಾರೆ. ನಾವು ಮಾಡಿದ್ದು ನಮಗೆ ಸಮಾಧಾನ ಇದೆ, ಈಗ ಜನರಿಗೆ ತಲುಪಿಸಿದ್ದೀವಿ. ಸೊ ಹೋಪ್ ಎಲ್ಲರೂ ವರ್ಡ್ ಆಫ್ ಮೌತ್ ಮುಖಾಂತರ ಒಬ್ಬರಿಂದ ಒಬ್ಬರು ಒಳ್ಳೆ ಮಾತುಗಳನ್ನ ಹರಡಿಸಿದ್ರೆ ಒಂದು ಒಳ್ಳೆ ಪ್ರಯತ್ನ ಮಾಡಿರ್ತಕ್ಕಂಥ. ಸೊ ಎಲ್ಲ ಕಲಾವಿದರದ್ದು ಶ್ರಮ, ಟೆಕ್ನಿಷಿಯನ್ ಶ್ರಮ ಒಂದು ಸಾರ್ಥಕತೆ ಸಿಗುತ್ತೆ. ಜಸ್ಟ್ ವರ್ಡ್ ಆಫ್ ಮೌತ್ ಮುಖಾಂತರ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಅಲ್ಲ, ಆ್ಯಸ್ ಆಫ್ ನಾವು ನೋಡಿರೋರು ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಎಲ್ರಿಗೂ ಒಂದು ವಾವ್ ಫ್ಯಾಕ್ಟರ್ಸ್ ಅನಿಸಿದೆ. ಅಜಯನ ಈ ಥರ ನೋಡ್ತೀವಿ ಅಂತ ಯಾವತ್ತು ಊಹೆ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಒಂದು ನ್ಯಾಯ ಒದಗಿಸಿದಾರೆ ಪಾತ್ರಕ್ಕೆ ಅಂತ ಇಲ್ಲಿವರೆಗೂ ಪ್ರತಿಕ್ರಿಯೆ ಬರ್ತಾ ಇದೆ. ಬಟ್ ಇನ್ನೂ ಅಂದರೆ ನಾನು ಹೇಳ್ದಂಗೆ ವರ್ಡ್ ಆಫ್ ಮೌತ್ ಇದು ಹರಡಬೇಕು. ಬಿಕಾಸ್ ಎಷ್ಟೊಂದು ಜನಕ್ಕೆ ಇನ್ನೂ ನಂಬಿಕೆ ಇಲ್ಲ ಅದ್ರ ಬಗ್ಗೆ. ಹೋಗ್ತಾ ಐ ಥಿಂಕ್ ಎಲ್ಲರೂ ಇಷ್ಟಪಟ್ಟು ಸ್ಪ್ರೆಡ್ ಮಾಡ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಬಂದು ನೋಡಿ ಥಿಯೇಟರ್ಗೆ, ನಾನೇ ಹೇಳ್ಬಿಟ್ರೆ ಮಜಾ ಇರಲ್ಲ. ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಈ ವೀಕೆಂಡ್ ರಾಧೆಯ ಸಿನಿಮಾ. ಥ್ಯಾಂಕ್ ಯು. ಒಳ್ಳೊಳ್ಳೆ ಸಿನಿಮಾ ಸಿಕ್ಕಿ ಥ್ಯಾಂಕ್ ಯು ಸೊ ಮಚ್. ಕನ್ನಡ ಸಿನಿಮಾ ಫಸ್ಟ್ ಅದೇ ಇದೀಗ ಹೇಳ್ದಂಗೆ ನಾನು ಚಿಕ್ಕವಳಿದ್ದಾಗ ಇಲ್ಲೇ ಹುಟ್ಟುಬೆಳೆದೆಲ್ಲ ಬೆಂಗಳೂರಲ್ಲೇ. ಸೊ ಇಲ್ಲಿ ನಾನು ತುಂಬ ಸಿನಿಮಾಗಳನ್ನ ಬಂದು ನೋಡಿದ್ದೀನಿ ಇದೇ ಚಿತ್ರಮಂದಿರದಲ್ಲಿ. ಸೊ ನನಗಿದು ತುಂಬ ಇಮೋಷನಲ್ ಮೂಮೆಂಟ್. ಯಾಕಂದರೆ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಬೇರೆ ಊರಲ್ಲಿ ನೋಡ್ತಾ ಇದ್ದೆ ಸಿನಿಮಾ. ಸೊ ಈ ಊರಲ್ಲಿ, ನಮ್ಮೂರಲ್ಲಿ ನಾನು ಚಿಕ್ಕವಳಿದ್ದಾಗ ಬಂದಿದ್ದ ಥಿಯೇಟ್ರಲ್ಲೇ ನನ್ನ ಸಿನಿಮಾ ರಿಲೀಸ್ ಆಗಿರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ, ಖುಷಿ ಅನ್ನಿಸ್ತಿದೆ, ಇಮೋಷನಲ್ ಆಗಿದೆ. ತುಂಬ ಸ್ಪೆಷಲ್ ಡೇ ಇವತ್ತು ನನಗೆ. ಎಲ್ಲ ಹಬ್ಬಕ್ಕಿಂತ ಮೀರಿರುವಂಥ ಒಂದು ದಿನ ಇದು ನನಗೆ. ದೊಡ್ಡ ಹಬ್ಬ ಈ ವರ್ಷದ. ಥ್ಯಾಂಕ್ ಯು. ಈಗ ಫ್ಯಾನ್ ಆಗಿ ನೋಡಿದಾಗ ಯಾರು ಇಷ್ಟ ಆಗ್ತದೆ? ನಾನು ಅಜಯ್ ರಾವ್ ಸರ್ ಫ್ಯಾನೇ. ನಾನು ಶೂಟಿಂಗ್ ಮಾಡಿದಾಗೆ ಹೇಳ್ಬಿಟ್ಟೆ, ಅವರು ನ್ಯಾಷನಲ್ ಲೆವೆಲ್ ಆ್ಯಕ್ಟರ್ ಆಗಿ ಬರಬೇಕು ಅಂತ ನನಗೆ ತುಂಬ ಆಸೆ ಇದೆ. ಯಾಕಂದರೆ ತುಂಬ ಎಕ್ಸಲೆಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲೂ ಜಾಸ್ತಿ ಕಡಿಮೆ ಅನ್ನಿಸ್ಕೊಂಡು. ಯಾಕಂದರೆ ಈ ಕ್ಯಾರೆಕ್ಟರ್ ಮಾಡಿದಾಗ, ಸೈಕೋ ಕ್ಯಾರೆಕ್ಟರ್ ಮಾಡಬೇಕು ಅಂದಾಗ ಕೆಲವೊಮ್ಮೆ ಆ್ಯಕ್ಟಿಂಗ್ ಜಾಸ್ತಿ ಆಗೋಗ್ಬೋದು ಅಥವಾ ಕಮ್ಮಿ ಅನ್ನಿಸ್ಬೋದು. ಬಟ್ ಅದೆಲ್ಲದನ್ನು ಬ್ಯಾಲೆನ್ಸ್ಡಾಗಿ ಇಟ್ಕೊಂಡು ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅವ್ರನ್ನ ಕಲ್ತ್ಕೊಳ್ಳೋದಿನ್ನ ತುಂಬ ಇದೆ. ಡೆಫಿನೆಟ್ಲಿ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಅಂತೂ ಅಜಯ್ ಸರ್ಗೆ ಬಂದೇ ಬರುತ್ತೆ ಅಂತ ನಾನು ಟೀಮ್ ಆಗಿ ರಾಧೆಯ ಒಂದು ಒಳ್ಳೆ ಚಿತ್ರ, ಒಂದು ಇಮೋಷನಲ್ ಜರ್ನಿ. ನಿಮ್ಮನ್ನ ಡೆಫಿನೆಟ್ಲಿ 2 hours ಸಿನಿಮಾ. ನಿಮ್ಮನ್ನ ಎಲ್ಲೂ ಬೋರ್ ಮಾಡಿಸಲ್ಲ. ಎಂಟರ್ಟೈನಿಂಗ್ ಆಗಿ ಎಡ್ಜ್ ಆಫ್ ದ ಸೀಟಲ್ಲಿ ಕೂರಿಸ್ಕೊಂಡು ಏನಾಗುತ್ತೆ ಅಂತ ನಿಮ್ಮಲ್ಲ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಸೊ ದಯವಿಟ್ಟು ಈ ವೀಕೆಂಡು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ, ಒಳ್ಳೆ ಟಾಕ್ ಬರ್ತಾ ಇದೆ. ಇನ್ನು ಜನ ನೋಡಬೇಕು, ಜನ ಮೌತ್ ಪಬ್ಲಿಸಿಟಿ ಆಗಬೇಕು. ಅಂದರೆ ಜನಗಳು ಒಬ್ರಿಂದ ಒಬ್ರಿಗೆ ಹೇಳ್ಕೊಂಡು ಜನ ನೋಡಿ ನನಗೆ ಹೇಳಿದ್ರೆ ನನಗೆ ಅದು ಖುಷಿ ಆಗೋದಿಲ್ಲ. ಆ್ಯಕ್ಚುಲಿ ನಾನು ಏನು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ. ಅದು ತುಂಬ ಚೆನ್ನಾಗಿ ಬರ್ತಾ ಇದೆ, ರೆಸ್ಪಾನ್ಸ್ ನನಗೆ ತುಂಬಿಕೊಂಡಿದ್ದೀವಿ ಅಷ್ಟೇ. ಹೌದು, ನಮಗೆ ಚೆನ್ನಾಗಿ ಇಷ್ಟ ಆಗಿದೆ. ಜನ ನೋಡಿ ಖುಷಿ ಪಡ್ತಾರಲ್ಲ, ಅದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಯಾರು ಕೇಳೋಲ್ಲ? ಆಯ್ತು, ನಾನು ಮಾತಾಡೋದು.